ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯ ಭದ್ರತಾ ಪಡೆಗಳು ಮತ್ತು ನಕ್ಸಲರ ನಡುವಿನ ತಾಕಲಾಟದಲ್ಲಿ ಇಬ್ಬರು ನಕ್ಸಲರನ್ನ ಎನ್ಕೌಂಟರ್ ಮಾಡಿರುವುದಾಗಿ ಸುದ್ದಿಯಾಗಿದೆ. ಬಿಜಾಪುರ ಜಿಲ್ಲೆಯ ಗುಡ್ಡಗಾಡು ಪ್ರದೇಶದಲ್ಲಿ ಬೆಳಕು ಮೂಡುವ ಹೊತ್ತು ನಕ್ಸಲರ ಹೆಜ್ಜೆ ಗುರುತು ಅನುಸರಿಸಿ ಭದ್ರತಾ ದಳದವರು ಹಿಂಬಾಲಿಸಿದ್ದಾರೆ. ಒಂದು ಹಂತದಲ್ಲಿ ನಕ್ಸಲರು ಹಿಂತಿರುಗಿ ಗುಂಡಿನ ಚಕಮಕಿಗೆ ತಯಾರಾದರು. ಆ ಹಂತದಲ್ಲೇ ಇಬ್ಬರನ್ನ ಎನ್ಕೌಂಟರ್ ಮಾಡಿದ್ದಾಗಿ ನಿಯೋಜಿತ ಭದ್ರತಾ ಪಡೆಯ ಪೊಲೀಸರು ತಿಳಿಸಿದ್ದಾರೆ. ನಕ್ಸಲರನ್ನ ಸದೆಬಡಿಯುವ ಕೆಲಸ ಈ ಸುತ್ತಿನಲ್ಲಿ ಬಿರುಸಿನಲ್ಲಿದೆ. ಎನ್ಕೌಂಟರ್ ಬಳಿಕ ಇಬ್ಬರು ನಕ್ಸಲರ ಮೃತದೇಹ ಮತ್ತು ಶಸ್ತ್ರಾಸ್ತ್ರಗಳು ಸಿಕ್ಕಿವೆ. ಇನ್ನು ಕೆಲವರು ಪರಾರಿಯಾಗಿದ್ದಾರೆ ಎಂದು ಹೇಳಲಾಗಿದೆ. ಛತ್ತೀಸ್ಗಢದಲ್ಲಿ 2025ರಲ್ಲಿ 285 ನಕ್ಸಲರನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಇದೇ ಜನವರಿಯಲ್ಲಿ 14 ಮತ್ತು ಈ ಎರಡು ಸೇರಿ 16 ಮಂದಿ ನಕ್ಸಲರನ್ನ ಮುಗಿಸಲಾಗಿದೆ. ಮಾರ್ಚ್ 31ರೊಳಗೆ ನಕ್ಸಲ್ ಮುಕ್ತ ಪ್ರದೇಶವಾಗಿಸುವ ಗುರಿಯನ್ನು ಕೂಡ ಕೊಡಲಾಗಿದೆ.